ಹಾಯ್ ಫ್ರೆಂಡ್ಸ್, ಇಂದಿರಾ ಲೋಕಗೆ ಸ್ವಾಗತ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದ್ಕಿರುವ ಅವರೆ ಬೇಳೆನ ಉಪಯೋಗಿಸಿ ಸ್ವೀಟ್ ಮಾಡ್ತಾ ಇದ್ದೀನಿ. 1 ಕಪ್ ಬೇಳೆ ತಗೊಂಡಿದ್ದೀನಿ. ಈಗ ಈ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಬೇಳೆ ಹಾಕಿ ಅದೇ ಕಪ್ ಅಳತೆಯಲ್ಲಿ 1 ಕಪ್ ನೀರು ಹಾಕೊಂಡಿದ್ದೀನಿ. ಕುಕ್ಕರ್ ಮುಚ್ಚಳ ಹಾಕಿ 1-2 ವಿಜಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಬೇಯೋಷ್ಟರಲ್ಲಿ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದಕ್ಕೆ 1 ಸ್ಪೂನು ಗಸಗಸೆ, ಏಲಕ್ಕಿ, ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ನೀರು, 1 ಸ್ಪೂನ್ ಕಡಲೆಪಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಂಥ ಬೇಳೆ ನುಣ್ಣಗೆ ಬೆಂದಿದೆ. ಈಗ ಇದಕ್ಕೆ ರುಬ್ಕೊಂಡಿದ್ದಂಥ ಕಾಯಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದೊಂದು 2 ಕುದಿ ಬಂದ ನಂತರ ಇದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗ ಹಾಕಿರುವಂಥ ಬೆಲ್ಲ ಮುಂಚೆನೇ ಕರಗಿಸಿ ಫಿಲ್ಟರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಬೆಲ್ಲ ನಾನು ಈಗ ಹಾಕಿದ್ದು. ಈಗ ಬೆಲ್ಲ ಕರಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಇದು ಬೇಯಿಸ್ಕೊಬೇಕು. ಈಗ ನೋಡಿ ತೆಳು ಅನಿಸುತ್ತೆ, ಬಟ್ ಇದು ತಣ್ಣಗಾದ ನಂತರ ಗಟ್ಟಿ ಆಗಿಬಿಡುತ್ತೆ. ಇದು ದೋಸೆಗಳಿಗೆ, ಚಪಾತಿಗಳಿಗೆ, ಪೂರಿಗಳಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೊಸ ವರ್ಷ ಬಂತಂದರೆ ಇದೇ ಇದ್ಕಿನ ಬೇಳೆ ಸಾಂಬಾರು, ಸ್ವೀಟು ಖಾರ 2 ಮಾಡೋದು, ದೋಸೆ ಮಾಡ್ತಾಯಿದ್ರು ಅದಕ್ಕೆ ಕಾಂಬಿನೇಷನ್ನು. ಇದ್ರ ಜೊತೆಗೆ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಕೂಡ ಬೇಯಿಸ್ತಾ ಇದ್ರು. ಈ ಕಾಲಕ್ಕೆ ಅವರೆಕಾಯಿ ಬೆಳೆಯೋದು ಕಡಿಮೆ ಆಗಿದೆ, ತಿನ್ನೋರು ಕೂಡ ಕಡಿಮೆ ಆಗಿದೆ. ಎಲ್ಲ ಗ್ಯಾಸ್ಟ್ರಿಕ್ಕು ಅಂತಾರೆ. ಮತ್ತು ಬೇಯಿಸಿ ಪ್ಲೇಟ್ಗೆ ಹಾಕಿದ್ರೆ ಅದನ್ನು ತಿನ್ನೋರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ಅಂಥ ಕಾಲ ಬಂದಿದೆ ಈಗ. ಈ ವರ್ಷದ ಹೊಸ ವರ್ಷಕ್ಕೆ ಇದಕ್ಕೆ ಬೇಳೆ, ಖಾರ ಮತ್ತು ಸ್ವೀಟು, ಇದಕ್ಕೆ ಕಾಂಬಿನೇಷನು ದೋಸೆ ಮಾಡಿದ್ದೀನಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ. ದಯವಿಟ್ಟು ವೀಡಿಯೋಸ್ ನೋಡಿದ ನಂತರ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.